ನಲ್ಲಿ ನೈಸರ್ಗಿಕ ಆಮ್ಲೀಯತೆಗೆ ಹೆಚ್ಚು ಸಮತೋಲನವನ್ನ ಕೊಡುತ್ತೆ. ಅಂದ್ರೆ ಈ pH ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ನಲ್ಲಿ ಏನು ಕೆರಟಿನ್ ಅಂಶ ಪ್ರೊಡ್ಯೂಸ್ ಆಗ್ಬೇಕು ಅದನ್ನ ನೀಟಾಗಿ ಪ್ರೊಡ್ಯೂಸ್ ಮಾಡೋ ತರ ಕೆಲಸನ ಮಾಡುತ್ತೆ. ಆದ್ರೆ ಸೋಪ್ ನಲ್ಲಿ ತರೇವಾರಿ pH ಗಳಿರುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್ ಕೆಲವುದ್ರಲ್ಲಿ 9.5 ಇರುತ್ತೆ, ಕೆಲವುದ್ರಲ್ಲಿ 5 to 6 ಇರುತ್ತೆ, 6 to 8 ಇರುತ್ತೆ. ಈ ತರ ಇದ್ದಾಗ ಸೋಪ್ ಹೆಚ್ಚು ಕ್ಷಾರೀಯವಾಗಿರುತ್ತೆ. ಇದು ಸಾರಭೂತ ತೈಲಗಳನ್ನ ತೆಗೆದುಹಾಕುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ನಮ್ಮ ಮುಖದಲ್ಲಿ ಏನ್ ಕೆರಟಿನ್ ಅಂಶ ಪ್ರೊಡ್ಯೂಸ್ ಆಗತ್ತೆ ಆಯಿಲ್ ಅದನ್ನ ತೆಗೆದುಹಾಕುವಂತ ಚಾನ್ಸಸ್ ಇರುತ್ತೆ. ಚರ್ಮ ಕಿರಿಕಿರಿಗೆ ಒಳಗಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೇಸ್ ವಾಶ್ ಗಳಲ್ಲಿ ಸಾಮಾನ್ಯವಾಗಿ ಆಂಟಿ ಆಕ್ಸಿಡೆಂಟ್ ಗಳನ್ನ ಯೂಸ್ ಮಾಡಿರ್ತಾರೆ, ಅದ್ರ ಜೊತೆಗೆ ಮಾಯಿಶ್ಚರೈಸರ್ ಗಳನ್ನ ಯೂಸ್ ಮಾಡಿರ್ತಾರೆ, ಮತ್ತೆ ಮಡುವೆ ಸುಕ್ಕುಗಳಂತ ನಿರ್ದಿಷ್ಟ ಚರ್ಮದ ಕಾಳಜಿಯನ್ನ ಪರಿಹರಿಸುವಂತ ಸಕ್ರಿಯ ಪದಾರ್ಥಗಳನ್ನ ಇದರಲ್ಲಿ ಲೋಡ್ ಮಾಡಿರ್ತಾರೆ. ಇದು ಲೋಡ್ ಮಾಡಿರೋದ್ರಿಂದ ಸಾಬೂನಿಗಿಂತ ಹೆಚ್ಚು ಶುದ್ಧೀಕರಣದ ಶಕ್ತಿಯನ್ನ ಕೇಂದ್ರೀಕರಿಸುವಂತ ಕೆಲಸವನ್ನ ಇದು ಮಾಡುತ್ತೆ. ಅದ್ರ ಜೊತೆಗೆ ಫೇಸ್ ವಾಶ್ ಗಳು ಮುಖದ ಅಂದ್ರೆ ಸೂಕ್ಷ್ಮವಾದ ಮುಖದ ಚರ್ಮದ ಮೇಲೆ ಮೃದುವಾಗಿರುವಂತೆ ರೂಪಿಸುತ್ತೆ. ಮತ್ತೆ ಸೋಪು ದೇಹದ ದಪ್ಪವಾದ ಚರ್ಮಕ್ಕಾಗಿ ವಿನ್ಯಾಸಗೊಳಿಸಿರೋದ್ರಿಂದ ಅದು ಆಕರ್ಷಕವಾಗಿ ನಮ್ಮ ಸ್ಕಿನ್ ನಲ್ಲಿ ತೊಂದರೆಯನ್ನ ಕೊಡ್ತಾ ಹೋಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬಹುದು ಸ್ನೇಹಿತರೆ. ನೋಡಿದ್ವಲ್ಲ, ಸೋಪ್ಗೂ ಇದಕ್ಕೂ ಅಂದ್ರೆ ಫೇಸ್ ವಾಶ್ಗೂ ಇರುವಂತ ವ್ಯತ್ಯಾಸ ಡೆಫಿನೇಷನ್ ನಾವು ತಿಳ್ಕೊಂಡ್ವಿ. ಯಾಕೆ ಕೆಲವ್ರು ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ ಸೋಪ್ ಯೂಸ್ ಮಾಡ್ತಾ ಇದೀನಲ್ಲ ಫೇಸ್ ವಾಶ್ ಯಾಕೆ ಯೂಸ್ ಮಾಡ್ಬೇಕು ಅಂತ ಯೋಚನೆ ಮಾಡುವಂತವ್ರಿಗೆ ಇವತ್ ಕ್ಲಾರಿಟಿ ಸಿಕ್ಕಿರತ್ತೆ. ಸೋಪ್ಗೂ ಫೇಸ್ ವಾಶ್ಗೂ ಏನ್ ವ್ಯತ್ಯಾಸ ಅನ್ನೋದು. ಸೋಪು ದಪ್ಪ ಚರ್ಮಕ್ಕಾಗಿ ವಿನ್ಯಾಸಗೊಳಿಸಿರ್ತಾರೆ. ನಮ್ಮ ಸ್ಕಿನ್ ಏನಿದೆ ಚರ್ಮ ಅಂದ್ರೆ ನಮ್ಮ ಮುಖದ ಚರ್ಮ ಏನಿರುತ್ತೆ ತುಂಬಾ ತೆಳುವಾಗಿರೋದ್ರಿಂದ ಫೇಸ್ ವಾಶ್ ಗಳನ್ನ ಚರ್ಮದ ಅಂದ್ರೆ ಮುಖದ ಚರ್ಮಕ್ಕಾಗಿ ವಿನ್ಯಾಸಗೊಳಿಸಿರ್ತಾರೆ. ಇದು ನಮ್ಗೆ ಗಮನದಲ್ಲಿರ್ಲಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈಗ ನಾವು ತಿಳ್ಕೊಳ್ಳೋಣ ಕೆಮಿಕಲ್ ಹಲವಾರು ಬಗೆಯ ತರೇವಾರಿ ಕಂಪನಿಗಳು ಇವತ್ತು ಮಾರ್ಕೆಟ್ ನಲ್ಲಿ ಇದಾವೆ. ನಮ್ಮನ್ನ ಹೆಚ್ಚು ಆಕರ್ಷಣೆ ಮಾಡ್ಲಿಕ್ಕೆ ಹೆಚ್ಚು ಜಾಹೀರಾತುಗಳನ್ನ ಕೊಡ್ತಾರೆ. ಈಗ ಎಕ್ಸಾಂಪಲ್ ಗಾರ್ನಿಯರ್ ಫೇಸ್ ವಾಶ್ ಇದೆ, ಅದ್ರ ಜೊತೆಗೆ ಫೇಸ್ ವಾಶ್ ಇದೆ. ಅದೇ ತರ ಬಂದಾಗ ನಿಮ್ಗೆ ಲಾರೆಲ್ ಅಲ್ಲಿ ಫೇಸ್ ವಾಶ್ ಇದೆ. ತುಂಬಾ ಬಗೆಯ ಮಾಮಾ ಅರ್ತ್ ಅಲ್ಲಿ ಈಗ ಫೇಸ್ ವಾಶ್ ಬಂದಿದೆ. ತುಂಬಾ ಬಗೆಯ ಫೇಸ್ ವಾಶ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈ ತರೇವಾರಿ ಜಾಹೀರಾತುಗಳಲ್ಲಿ ಕೊಡುವಂತ ಫೇಸ್ ವಾಶ್ ಗಳು ಅಥವಾ ಕೆಮಿಕಲ್ ಸಿಂಥೆಟಿಕ್ಸ್ ಏನು ಅಂಶ ಇರುವಂತ ಫೇಸ್ ವಾಶ್ ಗಳಿರುತ್ತೆ, ಇದ್ರಲ್ಲಿ ಏನೆಲ್ಲಾ ಲೋಡ್ ಮಾಡಿರ್ತಾರೆ, ಇದರಿಂದ ಏನೆಲ್ಲಾ ಡಿಸ್ಅಡ್ವಾಂಟೇಜ್ ಆಗತ್ತೆ, ನಮ್ಮ ಮುಖದಲ್ಲಿ ನೈಸರ್ಗಿಕ ತೈಲಗಳನ್ನ ಅವು ಹೇಗೆ ತೆಗೆದಾಕತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ದಯಮಾಡಿ ಇಲ್ಲಿರುವಂತ 72 ಜನಕ್ಕೆ ರಿಕ್ವೆಸ್ಟ್ ಏನ್ ಗೊತ್ತಾ, ನಾವು ಫೇಸ್ ವಾಶ್ ಗಳನ್ನ ತಗೊಂಡಾಗ ಗಾರ್ನಿಯರ್ ಇರ್ಬೋದು, ಮಾಮಾ ಅರ್ತ್ ಇರ್ಬೋದು, ಡ್ಯಾಜಲ್, ಲೋರಲ್, ITC ಈ ತರ ಹಲವಾರು ಕಂಪನಿಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಆ ಕಂಪನಿಗಳ ನಾವು ಕೆಮಿಕಲ್ ಫೇಸ್ ವಾಶ್ ಗಳನ್ನ ತಗೊಂಡಾಗ ಅದ್ರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂದ್ರೆ ಮೇನ್ ಆಗಿ ಪ್ರಿಸರ್ವೇಟಿವ್ ಗೋಸ್ಕರ ಪ್ಯಾರಾಬಿನ್ಸ್ ಗಳನ್ನ ಲೋಡ್ ಮಾಡ್ತಾರೆ. ಪ್ಯಾರಾಬಿನ್ಸ್ ಏನಕ್ಕೆ ಲೋಡ್ ಮಾಡಿರ್ತಾರೆ ಅಂದ್ರೆ ಈಗ ನಾವು ಫೇಸ್ ವಾಶ್ ತಗೊಂಡು 2 ತಿಂಗಳು ಯೂಸ್ ಮಾಡ್ತೀವಿ ಅಥವಾ 4 ತಿಂಗಳು ಯೂಸ್ ಮಾಡ್ತೀವಿ, 1 ವರ್ಷ ಯೂಸ್ ಮಾಡೋರು ಇರ್ತಾರೆ. ಈ ಒಂದು ಸಂಸ್ಕರಣೆಗೊಂಡಿರುವಂತ ಪ್ಯಾರಾಬಿನ್ಸ್ ಗಳೇನಿರುತ್ತೆ ಅದನ್ನ ಇದರಲ್ಲಿ ಲೋಡ್ ಮಾಡಿದಾಗ ಆ ಫೇಸ್ ವಾಶ್ ಕೆಳದೆ ಇರೋ ತರ ನೋಡ್ಕೊಳ್ಳುವಂತ ಕೆಲಸವನ್ನ ಪ್ಯಾರಾಬಿನ್ಸ್ ಗಳು ಮಾಡುತ್ತೆ. ಅದ್ರ ಜೊತೆಗೆ ಗ್ಲೈಕೋಲಿಕ್ ಆಸಿಡ್ ಅನ್ನುವಂತ ಒಂದು ಕೆಮಿಕಲ್ ನ ಯೂಸ್ ಮಾಡ್ತಾರೆ. ಈ ಗ್ಲೈಕೋಲಿಕ್ ಆಸಿಡ್ ಒಂದು ಗ್ಲಿಸರಿನ್ ಮಾದರಿಯ ಒಂದು ಆಸಿಡ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ಫೇಸ್ ವಾಶ್ ಗಳು ಅಂದ್ರೆ ಈಗ ಗಾರ್ನಿಯರ್ ಅಥವಾ ಮಾಮಾ ಅರ್ತ್ ಈ ತರದ ಒಂದು ಫೇಸ್ ವಾಶ್ ಗಳನ್ನ ನೀವು ಹಾಕಿದಾಗ ಒಂಥರ ಗ್ಲಾಸ್ ತರ ಕಾಣಿಸ್ತಾ ಇರುತ್ತೆ, ಒಂಥರ ಜೆಲ್ ರೂಪದಲ್ಲಿ ಕಾಣಿಸ್ತಾ ಇರ್ತದೆ. ಆ ಜೆಲ್ ರೂಪದಲ್ಲಿ ಕಾಣಿಸ್ಬೇಕು, ಗ್ಲಾಸ್ ರೂಪದಲ್ಲಿ ಕಾಣಿಸ್ಬೇಕು ಅಂತ ನಾನು ಏನ್ ಹೇಳ್ತಾ ಇದೀನಿ ಅದನ್ನ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊತಾ ಹೋಗಿ, ಆಗ ನಿಮ್ಮ ಸ್ಮೃತಿ ಪಟಲದಲ್ಲಿ ಇದು ಚೆನ್ನಾಗಿ ಅಚ್ಚಳಿಯದೆ ಉಳ್ಕೊಳ್ಳುತ್ತೆ ಸ್ನೇಹಿತರೆ. ಈ ಗ್ಲೈಕೋಲಿಕ್ ಆಸಿಡ್ ಏನ್ ಮಾಡತ್ತೆ ಅಂದ್ರೆ ಅದು ನಮ್ಗೊಂಥರ ನೋಡ್ಲಿಕ್ಕೆ ಮುದ ಕೊಡ್ಲಿ ಮತ್ತೆ ನೋಡ್ಲಿಕ್ಕೆ ಒಂದು ಹಿತಕರವಾದಂತ ನೋಟವನ್ನ ಕೊಡ್ಲಿ ಅಂತ ಅದು ಯೂಸ್ ಮಾಡಿರ್ತಾರೆ. ಇದನ್ನ ನಾವು ಮುಖದ ಮೇಲೆ ಅಪ್ಲೈ ಮಾಡಿದಂತ ವೇಳೆನಲ್ಲಿ ನಮ್ಮ ಸ್ಕಿನ್ ನಲ್ಲಿ ಹಲವಾರು ಜೀವಕಗಳು ಅಂದ್ರೆ ಸೆಲ್ಸ್ ಗಳು ತುಂಬಾ ಇರುತ್ತೆ. ಆ ಸೆಲ್ಸ್ ಗಳನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಮುಂದೆ ಇದು ಏನ್ ಮಾಡತ್ತೆ ಅಂದ್ರೆ ನಿಮ್ಮ ಮುಖದ ಮೇಲೆ ಡೆಡ್ ಸೆಲ್ಸ್ ಗಳನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ಸ್ ನಲ್ಲಿ ತೇವಾಂಶವನ್ನ ತೆಗೆದುಹಾಕುವಂತ ಚಾನ್ಸಸ್ ಗ್ಲೈಕೋಲಿಕ್ ಆಸಿಡ್ ಮಾಡುವಂತ ಚಾನ್ಸಸ್ ಇರುತ್ತೆ.
ಅದ್ರ ಜೊತೆಗೆ ಸ್ನೇಹಿತರೆ ಪ್ಯಾಥಲೇಟ್ಸ್ ಗಳನ್ನ ಲೋಡ್ ಮಾಡಿರ್ತಾರೆ. ಇದು ಪ್ಯಾಥಲೇಟ್ಸ್ ಏನಂದ್ರೆ ಒಂದು ಸಲ್ಫೇಟ್ ಗಳ ಘಟಕಾಂಶಗಳು ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್ ನಾವು ಸೋಡಾ ಅಂತ ಹೇಳ್ತೀವಲ್ವಾ, ಈಗ ಎಕ್ಸಾಂಪಲ್ ಬಟ್ಟೆ ಸೋಡಾ ಇರ್ಬೋದು, ಅಥವಾ ಅಡಿಗೆ ಸೋಡಾ ಇರ್ಬೋದು, ಅಥವಾ ನಾವು ಸಾಲ್ಟ್ ಅಂತ ಏನ್ ಹೇಳ್ತೀವಿ ಸಲ್ಫೇಟ್ ಗಳು, ಆ ತರದ ಇದೊಂದು ಬೈಫರ್ಗೇಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಪ್ಯಾಥಲೇಟ್ಸ್ ನಮ್ಮ ಸ್ಕಿನ್ ಮೇಲೆ ಹಲವಾರು ರೀತಿಯ ರ್ಯಾಷಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಇದನ್ನ ಹಾಕೋ ಉದ್ದೇಶ ಏನಂದ್ರೆ ನಮ್ಮ ಬೆವರು ಕೂಡ ಉಪ್ಪಿನ ಅಂಶ ಇರುತ್ತೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಆಯಿಲಿ ಸ್ಕಿನ್ ಇರುವಂತವ್ರಿಗೆ ಜಿಡ್ಡುಗಟ್ಟದಂತ ಭಾವನೆ ಆಗ್ತಾ ಇರ್ತದೆ. ಆ ಜಿಡ್ಡುಗಟ್ಟದಂತ ಭಾವನೆನ ತೆಗೆದಾಕ್ಬೇಕಂತ ಈ ಪ್ಯಾಥಲೇಟ್ಸ್ ಗಳನ್ನ ಅಥವಾ ಸಲ್ಫೇಟ್ ಬೈಫರ್ಗೇಟ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿರ್ತಾರೆ. ಇದರಿಂದನೂ ಕೂಡ ನಮ್ಮ ಸ್ಕಿನ್ ಮೇಲೆ ಕ್ರ್ಯಾಕ್ ಗಳಾಗುವಂತದ್ದು, ಇದ್ರ ಕ್ಷಾರತೆಯಿಂದ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರೋ ರೀತಿನಲ್ಲಿ ಅಗೋಚರ ರೀತಿನಲ್ಲಿ ನಮ್ಮ ಸ್ಕಿನ್ ಮೇಲೆ ಕ್ರ್ಯಾಕ್ ಗಳಾಗುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಈ ದದ್ದುಗಳು ಅಂದ್ರೆ ನಮ್ಮ ಮುಖದ ಅಂದವನ್ನ ಹಾಳು ಮಾಡುವಂತ ಚಾನ್ಸಸ್ ಇರುತ್ತೆ. ಮುಂದೆ ಇದು ಉಲ್ಬಣ ಆಗ್ತಾ ಹೋಗಿ, ಅಂದ್ರೆ ಇದು ಬಿಗಿನಿಂಗ್ ಅಲ್ಲಿ ನಿಮ್ಗೆ ಒಂಥರ ಶಾಂತ ರೀತಿನಲ್ಲೇ ಇರುತ್ತೆ. ಹೋಗ್ತಾ 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 ಏನಾಗುತ್ತೆ, ನಿಮ್ಮ ಮುಖದಲ್ಲಿ ಗಾಯಗಳು ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಅದೇ ತರ ರ್ಯಾಷಸ್ ಗಳಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇನ್ನೇನ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿರ್ತಾರೆ ಅಂದ್ರೆ ಬೆಟಲಿನ್ ಗ್ಲೈಕೋಲ್ ಅನ್ನುವಂತ ಕೆಮಿಕಲ್ ನ ಯೂಸ್ ಮಾಡ್ತಾರೆ, ರೆಟಿನಾಲ್ ನ ಯೂಸ್ ಮಾಡಿರ್ತಾರೆ, ವಿಟಮಿನ್ ಸಿ ಇರುತ್ತೆ, ಸೆರಾಮೈಡ್ ಗಳು ಇರುತ್ತೆ, ಸಿಂಥೆಟಿಕ್ ಕಲರ್ಸ್ ಗಳು ಅಂದ್ರೆ ಈಗ ಎಕ್ಸಾಂಪಲ್ ಕೆಲವು ಗುಲಾಬಿ ಕಲರ್ ತರ ಕಾಣ್ಬೇಕು, ಕೆಲವು ವಾಟರ್ ಮೆಲನ್ ತರ ಕಾಣ್ಬೇಕು, ಕೆಲವು ಪುದೀನ ತರ ಕಾಣ್ಬೇಕು. ಈ ತರಕ್ಕೆ ಸೊ ಕೆಮಿಕಲ್ ಸಿಂಥೆಟಿಕ್ ಕಲರ್ ಗಳನ್ನ ಲೋಡ್ ಮಾಡಿರ್ತಾರೆ ಸ್ನೇಹಿತರೆ. ಟೋಲಿಯನ್ ಲೋಡ್ ಮಾಡಿರ್ತಾರೆ, ಸ್ಯಾಲಿಸಿಲಿಕ್ ಆಸಿಡ್ ಯೂಸ್ ಮಾಡಿರ್ತಾರೆ, ಸಲ್ಫೇಟ್ ಇರ್ಬೋದು, ಗ್ಲಿಸರಿನ್ ಇರ್ಬೋದು, ಬೆಂಜೈಲ್ ಪೆರಾಕ್ಸೈಡ್ ಇರ್ಬೋದು, ಅಲೋವೆರಾ, ಕೆಲವು ಕಂಪನಿಗಳು ಅಲೋವೆರಾ ಯೂಸ್ ಮಾಡಿರ್ಬೋದು, ಕೆಲವು ಕಂಪನಿ ಫಿಸಿಕಲ್ ಎಕ್ಸ್ಫೋಲಿಯೆಂಟ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ, ಐಲೋರಾಕ್ನಿಕ್ ಆಸಿಡ್, ನಿಯಾಸಿನಮೈಡ್. ಈ ತರ ಇಂಗ್ರೀಡಿಯೆಂಟ್ ಗಳನ್ನ ಯೂಸ್ ಮಾಡಿರುವಂತ ಫೇಸ್ ವಾಶ್ ಗಳನ್ನ ನಾವು ತರೇವಾರಿ ಫೇಸ್ ವಾಶ್ ಗಳನ್ನ ನಾವು ಮಾರ್ಕೆಟ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಇದರಿಂದ ಏನಾಗತ್ತೆ, ನಮ್ಮ ಮುಖದಲ್ಲಿ ಶುಷ್ಕತೆಯ ಭಾವನೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಮುಖದ ಮೇಲೆ ಅಂದ್ರೆ ಈಗ ಎಕ್ಸಾಂಪಲ್ ದದ್ದುಗಳಾಗುವಂಥದ್ದು ಅಂದ್ರೆ ಕ್ರ್ಯಾಕ್ ಆಗುವಂಥದ್ದು, ಅದ್ರ ಜೊತೆಗೆ ಸ್ಕಿನ್ ಅಲ್ಲಿ ಮಡುವೆ ಕಲೆಗಳು ಹಾಗೆ ಉಳ್ಕೊಳ್ಳುವಂಥದ್ದು, ಡಾರ್ಕ್ ಸರ್ಕಲ್ ಕ್ರಿಯೇಟ್ ಆಗುವಂಥದ್ದು, ಅಂಡರ್ ಐ ನಲ್ಲಿ ಬ್ಲಾಕ್ ಆಗುವಂಥದ್ದು, ಈ ತರ ಹಲವಾರು ಪ್ರಾಬ್ಲಮ್ಸ್ ಗಳನ್ನ, ಹಲವಾರು ನ್ಯೂನ್ಯತೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನೋಡಿದ್ವಲ್ಲ ಸ್ನೇಹಿತರೆ, ಸೋಪ್ಗೂ ಮತ್ತೆ ಫೇಸ್ ವಾಶ್ಗೂ ಇರುವಂತ ವ್ಯತ್ಯಾಸ ಏನು ಅಂತ ನಾವು ತಿಳ್ಕೊಂಡ್ವಿ. ಸೋಪು ಫೇಸ್ ವಾಶ್ಗೂ ಇರುವಂತ ವ್ಯತ್ಯಾಸನ ತಿಳ್ಕೊಂಡ್ರ ಜೊತೆಗೆ ಕೆಮಿಕಲ್ ಫೇಸ್ ವಾಶ್ ಗಳನ್ನ ಬಳಸೋದ್ರಿಂದ ನಮ್ಗೆ ಏನೆಲ್ಲ ಅಡ್ವಾಂಟೇಜ್ ಆಗತ್ತೆ, ಮುಖದ ಮೇಲೆ ಏನೆಲ್ಲ ಡಿಸ್ಅಡ್ವಾಂಟೇಜ್ ಆಗತ್ತೆ, ಆ ಕೆಮಿಕಲ್ಗಳು, ಆರ್ಸನಿಕ್ ಕೆಮಿಕಲ್ಗಳು ನಮ್ಮ ಮುಖದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಾವು ಯಾವ್ದಾದ್ರು ಒಂದು ಉತ್ತಮವಾದಂತ pH ಇರುವಂತ, ಉತ್ತಮವಾದಂತ ಒಂದು ಆರ್ಗ್ಯಾನಿಕ್ ಸೂತ್ರವನ್ನ ಬಳಸ್ಕೊಂಡಿರುವಂತ ಫೇಸ್ ವಾಶ್ ಗಳನ್ನ ನೋಡ್ಬೇಕು ಅಂತಂದ್ರೆ ತುಂಬಾನೇ ದುಸ್ತರ ಸ್ನೇಹಿತರೆ. ಆ ತರದ ಒಂದು ಫೇಸ್ ವಾಶ್ ನ ಕ್ಲಿನಿಕಲ್ ಅಲ್ಲಿ ಪ್ರಯೋಗ ಮಾಡಿ, ಅಂದ್ರೆ ಹಲವಾರು ವರ್ಷ ಪ್ರಯೋಗ ಮಾಡಿ, ಸೊ ಇದಕ್ಕೆ ಡೆರ್ಮಟೋಲಜಿಸ್ಟ್ ಸರ್ಟಿಫಿಕೇಟ್ ಅನ್ನ ಪಡೆದು ಇವತ್ತು ಅದ್ಭುತವಾದಂತ ಒಂದು R&D ಇಂದ, ನಿಜವಾಗ್ಲೂ ನಮ್ಮ R&D ಡಿಪಾರ್ಟ್ಮೆಂಟ್ ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇವತ್ತು ಇದ್ರಲ್ಲಿರುವಂತ ಇಂಗ್ರೀಡಿಯೆಂಟ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಮೈ ಎಲ್ಲವೂ ಕೂಡ ರೋಮಾಂಚನ ಆಗತ್ತೆ. ಅಷ್ಟು ಅದ್ಭುತವಾದಂತ ಇಂಗ್ರೀಡಿಯೆಂಟ್ ಗಳನ್ನ, ಅಷ್ಟು ಅದ್ಭುತವಾದಂತ ಒಂದು R&D ನ ಮಾಡಿದ್ದಾರೆ. ಸೊ ಆ R&D ಬಗ್ಗೆ ಮತ್ತೆ ಆ ಇಂಗ್ರೀಡಿಯೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ನಿಮ್ಗಿದೆ. ಸೊ ದಯಮಾಡಿ ಯಾರ್ಯಾರಿದ್ದೀರಾ ಒಂದ್ ಪೆನ್ನು ನೋಟು ತಗೊಂಡು ಬರ್ಕೊಳಕಾದ್ರೆ ಬರ್ಕೊಳ್ಳಿ. ಏನು ಈ ಒಂದು ಫೇಸ್ ವಾಶ್ ಇದೆ, ಈ ಫೇಸ್ ವಾಶ್ ಕ್ಲಿನಿಕಲ್ ವ್ಯಾಲಿಡ್ ಪ್ರಯೋಗಕ್ಕೆ ಒಳಪಟ್ಟಿದೆ. ಮತ್ತೆ ಸ್ಕಿನ್ ಗಾಗಿ ಹಲವಾರು ಸ್ಕಿನ್ ಗಳ ಮೇಲೆ ಇದನ್ನ ಪ್ರಯೋಗ ಮಾಡಿ ಲಾಸ್ಟ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ನ ಹೊರಗಡೆ ತಂದಿದ್ದಾರೆ. ಇದು ಏನೆಲ್ಲ ಕೆಲಸ ಮಾಡುತ್ತೆ, ಇದರಿಂದ ಏನೆಲ್ಲ ಬೆನಿಫಿಟ್ ಆಗ್ತಾ ಹೋಗುತ್ತೆ ಅಂತ ನೋಡೋಣ ಸ್ನೇಹಿತರೆ. ಈ ಒಂದು ನಮ್ಮ ಅಬ್ಸರ್ಮರ್ ಈ ಒಂದು ಫೇಸ್ ವಾಶ್ ಏನಿದೆ, ಇದು ಮಾಲಿನ್ಯ ವಿರೋಧಿ ಫೇಸ್ ವಾಶ್ ನೊಂದಿಗೆ ಇದು ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಗೆ ಬೆಂಗಳೂರು ಅಂತ, ಮೈಸೂರು ಅಂತ ಮಹಾನಗರಗಳಲ್ಲಿ ಏನಾಗುತ್ತೆ, ನಾವು ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ ಆಗ್ಬೋದು ಅಥವಾ ನಾವು ಟ್ರಾವೆಲಿಂಗ್ ಮಾಡುವಂತ ವೇಳೆನಲ್ಲಿ ಆಗ್ಬೋದು, ಮೈಕ್ರೋ ಡಸ್ಟ್ ಗಳು ತುಂಬಾ ಚೆನ್ನಾಗಿ ಬಂದು ನಮ್ಮ ಮುಖದ ಮೇಲೆ ಕುತ್ಕೊಳ್ತಾರೆ. ಅಂದ್ರೆ ಈಗ ಎಕ್ಸಾಂಪಲ್ ಅಂದ್ರೆ ನಾವು ಎಲ್ಲೋ ಟ್ರಾವೆಲಿಂಗ್ ಮಾಡೋ ಟೈಮ್ ನಲ್ಲಿ ಬೈಕ್ ಅಲ್ಲಿ ಹೋಗ್ತಾ ಇರ್ತೀವಿ, ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಕಾರಲ್ಲಿ ಹೋಗ್ತಾ ಇರ್ತೀವಿ ಅಂದ್ರೆ ಎದುರುಗಡೆ ವೆಹಿಕಲ್ ಬಿಡುವಂತ ಹೊಗೆಯಿಂದ ಬರುವಂತ ಆ ಕಾರ್ಬೋಹೈಡ್ರೇಟ್ ಏನಿರುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್, ಅದರಿಂದ ಬರುವಂತ ಮಾಲಿನ್ಯದಿಂದನೂ ಕೂಡ ನಮ್ಮ ಸ್ಕಿನ್ ಮೇಲೆ ಮೈಕ್ರೋ ಡಸ್ಟ್ ಗಳು ಕುತ್ಕೊಳ್ಳುತ್ತೆ. ಅದೇ ತರ ಇವತ್ತು
ಕೆಲವು ಕಡೆ ಅಂದ್ರೆ ಗಣಿಗಾರಿಕೆನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅಥವಾ ರೋಡ್ ಕೆಲಸ ಮಾಡುವಂತವ್ರು, ಅಥವಾ ಕೃಷಿ ಕೆಲಸ ಮಾಡುವಂತವ್ರು, ಪ್ರತಿಯೊಬ್ಬರಿಗೂ ಕೂಡ ಸ್ಕಿನ್ ಅನ್ನೋದು ಇಂಪಾರ್ಟೆಂಟ್ ಇರೋದ್ರಿಂದ ಆ ಸ್ಕಿನ್ ಮೇಲೆ ಮೈಕ್ರೋ ಡಸ್ಟ್ ಗಳು ಬಂದ್ ಕುತ್ಕೋತಾ ಇರತ್ತೆ. ಅದರಿಂದನೂ ಕೂಡ ನಮ್ಮ ಸ್ಕಿನ್ ಮೇಲೆ ಡೆಡ್ ಸೆಲ್ಸ್ ಗಳು ಜನರೇಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಈ ಮಾಲಿನ್ಯಗಳ ವಿರುದ್ಧ ನಮ್ಮ ಮುಖವನ್ನ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತೆ. ಸೊ ಇದರಲ್ಲಿರುವಂತ ಗ್ರೀನ್ ಟೀ ಆಗ್ಬೋದು, ಪೊಲ್ಲು ಸ್ಟಾಪ್ ಶಕ್ತಿಯೊಂದಿಗೆ ಇದನ್ನ ರಚಿಸಲಾಗಿದೆ. ಈ ಸೌಮ್ಯವಾದ ಪರಿಣಾಮಕಾರಿಯಾದಂತ ಸೂತ್ರದಿಂದ ಇದನ್ನ ತಯಾರು ಮಾಡಿರೋದ್ರಿಂದ ಎಲ್ಲಾ ರೀತಿಯ ಪರಿಸರದ ಒತ್ತಡಗಳಿಂದ ನಿಮ್ಮ ಮುಖವನ್ನ ರಕ್ಷಣಾತ್ಮಕವಾಗಿ ತಡೆಗೋಡೆಯಾಗಿ ಇದು ಕೆಲಸವನ್ನ ಮಾಡುತ್ತೆ. ಮತ್ತೆ ಇದನ್ನ ಅಪ್ಲೈ ಮಾಡಿದಂತ ವೇಳೆನಲ್ಲಿ ಆಳವಾಗಿ ನಿಮ್ಮ ಮುಖವನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡುತ್ತೆ. ಇದರಲ್ಲಿರುವಂತ ಹಸಿರು ಚಹಾ ಏನ್ ಯೂಸ್ ಮಾಡಿದರೆ ಇದು ಆಕ್ಸಿಡೆಂಟ್ ಗಳು, ಸ್ವತಂತ್ರ ರಾಡಿಕಲ್ ಗಳನ್ನ ತಟಸ್ಥಗೊಳಿಸುವಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ಚರ್ಮವನ್ನ ಶುದ್ಧೀಕರಿಸುತ್ತೆ. ಇದು ಉಲ್ಲಾಸಕರ ಮತ್ತು ಪುನರ್ಜೀವನ ಭಾವನೆಯನ್ನ ಮೂಡುತ್ತೆ. ಚರ್ಮದ ಮೇಲ್ಮೈನಲ್ಲಿ ತಡೆಗೋಡೆಯಾಗಿ ಕೆಲಸವನ್ನ ಮಾಡುತ್ತೆ. ಪೊಲಸ್ಟಾಪ್ ಅನ್ನುವಂತ ಒಂದು ಅಂಶ ಏನ್ ಯೂಸ್ ಮಾಡಿದರೆ ಇದು ಹಾನಿಕಾರಕ ಮಾಲಿನ್ಯಕಾರಕಗಳನ್ನು ಭೇದಿಸಿ ಅದನ್ನು ಅದರಿಂದ ಆಗುವಂತ ಹಾನಿಯಿಂದ ನಮ್ಮ ಮುಖವನ್ನ ಪ್ರೊಟೆಕ್ಟ್ ಮಾಡುತ್ತೆ. ಬನ್ನಿ ಈ ಒಂದು ಫೇಸ್ ವಾಶ್ ನ ಯೂಸ್ ಮಾಡೋದ್ರಿಂದ ಏನೇನ್ ಪ್ರಯೋಜನಗಳಿದೆ ಅಂತ ನೋಡೋದಾದ್ರೆ, ಇದು ನಿಮ್ಮ ಚರ್ಮವನ್ನ ಅದರ ನೈಸರ್ಗಿಕ ತೇವಾಂಶವನ್ನ ಉಳಿಸುವಂತ ಕೆಲಸವನ್ನ ಮಾಡುತ್ತೆ, ಮತ್ತೆ ಆಳವಾಗಿ ಶುದ್ಧೀಕರಿಸುತ್ತೆ. ಎರಡನೇದು, ಪರಿಸರದಲ್ಲಿನ ಹಾನಿಕಾರಕ ಮಾಲಿನ್ಯಕಾರಕಗಳಿಂದ ನಿಮ್ಮ ಚರ್ಮವನ್ನ ರಕ್ಷಿಸುತ್ತೆ. ಇದು ನಿಮ್ಮ ಚರ್ಮನಕ್ಕೆ ಹಾನಿ ಮಾಡುವ ಸ್ವತಂತ್ರ ರಾಡಿಕಲ್ ಗಳನ್ನ ತಟಸ್ಥಗೊಳಿಸುತ್ತೆ. ಇದು ನಿಮ್ಮ ಚರ್ಮವನ್ನು ಪುನರ್ಜೀವನಗೊಳಿಸುತ್ತೆ, ಅಂದ್ರೆ ರೀಆಕ್ಟಿವೇಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಶಕ್ತಿಯುತ ಮತ್ತು ಉಲ್ಲಾಸಕರ ಭಾವನೆಯನ್ನ ನೀಡುತ್ತೆ. ಹಾಗಾಗಿ ಇದು ಪದೇ ಪದೇ ಪ್ರಯಾಣಿಸುವಂತ ಜನರಿಗೆ ಇದು ಹೊರಗಡೆ ತಗೊಂಡೋಗ್ಲಿಕ್ಕೂ ಕೂಡ ಸೂಕ್ತವಾಗಿದೆ, ಅಂದ್ರೆ ಕ್ಯಾರಿ ಮಾಡ್ಲಿಕ್ಕೆ ಸೂಕ್ತವಾಗಿದೆ. ಹಸಿರು ಚಹಾ ಲೋಡ್ ಮಾಡಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದೆ. ಈ ಹಸಿರು ಚಹಾ ಅಥವಾ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಏನಿದೆ, ಇದು ಯಾವ ತರ ಕೆಲಸ ಮಾಡುತ್ತೆ, ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಗ್ರೀನ್ ಟೀ ಏನಿದೆ, ಈ ಗ್ರೀನ್ ಟೀ ನಮ್ಮ ಕೆಂಪು ಬಣ್ಣವನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಮುಖ ಏನು ಕಂದು ಬಣ್ಣಕ್ಕೆ ಅಥವಾ ಕೆಂಪು ಬಣ್ಣಕ್ಕೆ ಕನ್ವರ್ಟ್ ಆಗಿರುತ್ತದೆ, ಅಂದ್ರೆ ತುಂಬಾ ಫೇಸ್ ವಾಶ್ ಗಳನ್ನ ಯೂಸ್ ಮಾಡಿ ಅವ್ರ ಮುಖ ಏನಾಗಿರುತ್ತೆ, ರ್ಯಾಶಸ್ ಒಳಗಾಗಿರುತ್ತೆ. ಆ ರ್ಯಾಶಸ್ ಒಳಗಾದಂತ ವೇಳೆನಲ್ಲಿ ನಮ್ಮ ಸ್ಕಿನ್ ಅಂದ್ರೆ ಎಪಿಡರ್ಮಿಸ್ ಅಂತ ನಾವೇನ್ ಹೇಳ್ತೀವಿ, ಈ ಎಪಿಡರ್ಮಿಸ್ ಏನಾಗಿರುತ್ತೆ, ಟೋಟಲಿ ಆ ಲೇಯರ್ ಕೆಂಪು ಬಣ್ಣಕ್ಕೆ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಆ ಕೆಂಪು ಬಣ್ಣವನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಎಪಿಡರ್ಮಿಸ್ ನಲ್ಲಿ ನೈಸರ್ಗಿಕವಾಗಿ ಕೆರಟಿನ್ ಅಂಶ ಪ್ರೊಡ್ಯೂಸ್ ಆಗೋ ತರ ಮಾಡುವಂತ ಕೆಲಸವನ್ನ ಇದು ಮಾಡುತ್ತೆ. ಯಾವುದು? ಗ್ರೀನ್ ಟೀ. ಮಡುವೆಗಳನ್ನ ತಡೆಗಟ್ಟುತ್ತೆ. ಅಂದ್ರೆ ಈಗ ನಮ್ಗೆ ಏನ್ ಮಡುವೆಗಳು ಬರುತ್ತೆ, ಆ ಮಡುವೆಗಳನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ಇದು ಆಂಟಿ ಏಜಿಂಗ್ ಆಗಿ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಈಗ ಅಕಾಲಿಕವಾಗಿ ನಮ್ಗೆ ಏನ್ ವಯಸ್ಸಾದಂತ ರೀತಿನಲ್ಲಿ ಸೊಕ್ಕುಗಳು ಬರ್ತಾ ಇರುತ್ತೆ ಸ್ಕಿನ್ ಗಳ ಮೇಲೆ, ಮತ್ತೆ ಗೆರೆಗಳು ಬರುತ್ತೆ, ಅದು ಬರ್ದೇ ಇರೋ ತರ ಇದು ನೋಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಹಸಿರು ಚಹಾ ಜಲ ಸಂಚಯನವನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಅಂದ್ರೆ ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಜಲ ಸಂಚಯನ ಅಂದ್ರೆ ನಮ್ಮ ಸ್ಕಿನ್ ಮೇಲೆ ತೇವಾಂಶ ಚೆನ್ನಾಗಿ ಉಳ್ಕೋಬೇಕು, ನೀರಿನ ಅಂಶ ನರಗಳಲ್ಲಿ ರನ್ ಆದಾಗ ನೈಸರ್ಗಿಕವಾಗಿ ಮಾಯಿಶ್ಚರೈಸ್ ಜನರೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ. ಉತ್ಕರ್ಷಣ ನಿರೋಧಕಗಳು ಅಂದ್ರೆ ಆಂಟಿ ಆಕ್ಸಿಡೆಂಟ್ ಗಳು ಗ್ರೀನ್ ಟೀ ನಲ್ಲಿ ಹೇರಳವಾಗಿರೋದ್ರಿಂದ ಇದು ನಿಮ್ಮ ಚರ್ಮವನ್ನ ಸ್ವತಂತ್ರ ರಾಡಿಕಲ್ ಗಳಿಂದ ಉಂಟಾಗುವಂತ ಹಾನಿಯಿಂದ ಸಂರಕ್ಷಣೆಯನ್ನ ಮಾಡುತ್ತೆ. ಮತ್ತೆ ಇದು ಉರಿಯೂತದ ವಿರೋಧಿ ಲಕ್ಷಣಗಳನ್ನ ಇದು ಹೆಚ್ಚು ಹೊಂದಿರೋದ್ರಿಂದ ಹಸಿರು ಚಹಾವು ಕೆಂಪು ಮತ್ತು ಕಿರಿಕಿರಿ ಅಂದ್ರೆ ರ್ಯಾಶಸ್ ಇರುತ್ತೆ ಅಥವಾ ಇಚ್ಚಿಂಗ್ ಇರುತ್ತೆ ಅನ್ಕೊಳ್ಳಿ, ಅಂದ್ರೆ ನೆವೆ ಬರ್ತಾ ಇರ್ತದೆ, ಅದರಿಂದ ಊತ ಆಗ್ತಾ ಇರ್ತದೆ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಮತ್ತೆ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಆಂಟಿ ಏಜಿಂಗ್ ಅಲ್ಲಿ ಇದು ತುಂಬಾ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ. ಕಪ್ಪು ವಲಯಗಳು ಅಂದ್ರೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪಿಪಿನೆಸ್ ಅಂದ್ರೆ ಕಣ್ಣಿನ ಕೆಳಗಡೆ ಡಾಟ್ ಸರ್ಕಲ್ ಬಂದಿರುತ್ತೆ, ಮಡವೆ ಕಲೆಗಳು ಉಳ್ಕೊಂಡಿರುತ್ತೆ, ಅಥವಾ ಡಾಟ್ ಸರ್ಕಲ್ ಗಳು ನೈಸರ್ಗಿಕವಾಗಿ ನಮ್ಮ ಮುಖದ ಮೇಲೆ ಬಂದ್ಬಿಟ್ಟಿರುತ್ತೆ. ಅಂತದನ್ನೆಲ್ಲ ತೆಗೆದಾಕುವಂತ ಕೆಲಸವನ್ನ, ಕಪ್ಪು ವಲಯಗಳನ್ನ ತೆಗೆದಾಕುವಂತ ಕೆಲಸವನ್ನ ಗ್ರೀನ್ ಟೀ ಮಾಡುತ್ತೆ. ಗ್ರೀನ್ ಟೀ ತ್ವಚೆಯ ಹೊಳಪು ಅಭಿವೃದ್ಧಿ ಪಡಿಸಿ ನೀವು ಬ್ರೈಟ್ನಿಂಗ್ ಆಗಿ, ನೀವು ಆಕರ್ಷಕವಾಗಿ, ನಿಮ್ಮ ಮುಖ ಮನಮೋಹಕವಾಗಿ ಕಾಣೋ ತರ ಮಾಡುವಂತ ಕೆಲಸವನ್ನ ಗ್ರೀನ್ ಟೀ ಮಾಡುತ್ತೆ ಸ್ನೇಹಿತರೆ. ಹಾಗೇನೆ ಸ್ನೇಹಿತರೆ, ನಿಮ್ಮ
ಅಂದ್ರೆ ಹಸಿರು ಚಹಾ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಇದೇನ್ ಮಾಡತ್ತೆ, ಮತ್ತೆ ಮುಚ್ಚುವ ಇದ್ರಲ್ಲಿರುವಂತ ಪ್ಯಾಲಿಪಿನಾಲ್ಗಳು ಅಂದ್ರೆ ಇದರಲ್ಲಿ ಕ್ಯಾಚೆಟಿನ್ಸ್ ಕ್ಯಾಚೆ ಚಿನ್ಸ್ ಅನ್ನುವಂತ ಒಂದು ಫಾಲಿಪಿನಾಲ್ಗಳು ಇದರಲ್ಲಿ ಜಾಸ್ತಿ ಇರೋದ್ರಿಂದ, ಅಂದ್ರೆ ಹಸಿರು ಚಹಾದಲ್ಲಿ ಏನಿದೆ ಅಂದ್ರೆ ಕ್ಯಾಟೆಚಿನ್ಸ್ ಅನ್ನುವಂತ ಫಾಲಿಪಿನಾಲ್ಗಳು ಹೇರಳವಾಗಿರೋದ್ರಿಂದ ನಮ್ಮ ಮುಖದಲ್ಲಿ ಮುಚ್ಚು ಹೋಗಿರುವಂತ ರಂಧ್ರಗಳನ್ನ, ಅಂದ್ರೆ ಡ್ರೈ ಸ್ಕಿನ್ ಯಾಕೆ ಕ್ರಿಯೇಟ್ ಆಗತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇರ್ತೀನಲ್ವಾ, ಆ ಮುಚ್ಚು ಹೋಗಿರುವಂತ ರಂಧ್ರಗಳನ್ನ ತೆರವುಗೊಳಿಸುವಂತ ಕೆಲಸವನ್ನ ಇದ್ ಮಾಡೋದ್ರಿಂದ ಇದು ವೇಗವಾಗಿ ನಿಮ್ಮ ಚರ್ಮವನ್ನ ಹೈಡ್ರೇಟ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಗ್ಲೋನೆಸ್ ಮತ್ತೆ ಅಟ್ರಾಕ್ಟಿವ್ ಆಗಿ ಕಾಣೋ ತರ ನೋಡ್ಕೊಳ್ಳುವಂತ ಕೆಲಸವನ್ನ ಇದು ಮಾಡುತ್ತೆ. ಅದ್ರ ಜೊತೆಗೆ ಪೋಲುಸ್ಟಾಪ್ ಅನ್ನುವಂತ ಒಂದು ಇಂಗ್ರೀಡಿಯೆಂಟ್ ನೀವು ನೋಡ್ತೀರಾ ಅಥವಾ ನೀವು ಅದನ್ನ ಓದ್ತೀರಾ ಕೀ ಇಂಗ್ರೀಡಿಯೆಂಟ್ಸ್ ಹೋದಾಗ. ಪೋಲುಸ್ಟಾಪ್ ಅಂದ್ರೆ ಏನಂದ್ರೆ ಇದೊಂದು ಪೇಟೆಂಟ್ ಪಡೆದಂತ ಕಾಸ್ಮೆಟಿಕ್ ನ ಘಟಕಾಂಶ ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಪೋಲುಸ್ಟಾಪ್ ನ ಎಲ್ಲಾ ಕಡೆನೂ ಯೂಸ್ ಮಾಡಕ್ ಆಗಲ್ಲ. ನಮ್ಮ ಕಂಪನಿ ಪೇಟೆಂಟ್ ನ ಪಡ್ಕೊಂಡಿರೋದ್ರಿಂದ ಈ ಪೋಲುಸ್ಟಾಪ್ ನ ನಾವು ಯೂಸ್ ಮಾಡಿದೀವಿ. ಈ ಪೋಲುಸ್ಟಾಪ್ ಪೇಟೆಂಟ್ ಪಡೆದ ಕಾಸ್ಮೆಟಿಕ್ ಘಟಕಾಂಶವಾಗಿರೋದ್ರಿಂದ ಇದು ಚರ್ಮ ಮತ್ತು ಕೂದಲು ಮಾಲಿನ್ಯದಿಂದ ನಮ್ಮ ಸ್ಕಿನ್ ಅನ್ನ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತೆ. ಇದರಲ್ಲಿ ಪ್ಯಾಲಿಸ್ಯಾಕರೈಡ್ ಇದರಲ್ಲಿ ಲೋಡ್ ಮಾಡಿರೋದ್ರಿಂದ ಅದು ಚರ್ಮ ಮತ್ತು ಕೂದಲಿನ ಮೇಲೆ ಫಿಲ್ಮ್ ಅನ್ನು ರೂಪಿಸುತ್ತದೆ, ಮಾಲಿನ್ಯಗಳ ವಿರುದ್ಧ ತಡೆಗೋಡೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಇದರಲ್ಲಿರುವಂತಹ ಅಂಶಗಳೇನು, ಪೋಲುಸ್ಟಾಪ್ ನ ಯಾವ್ದ್ರಿಂದ ತಯಾರು ಮಾಡಿದಾರೆ ಅಂದ್ರೆ ಸೋಲಾಬಿಯಾದ ಸಕ್ರಿಯ ಪದಾರ್ಥಗಳಲ್ಲಿ ಅಂದ್ರೆ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು, ಸೆಸೋರಿಯಲ್ಸ್ ಮತ್ತೆ ಮಾಯಿಶ್ಚರೈಸ್ಗಳು, ಪಾಲಿಸ್ಯಾ ಕ್ರೈಡ್ಗಳು ಮತ್ತು ಫ್ರೀ ಬಯೋಟಕ್ಗಳು, ಲೈಸಿನ್ ಮತ್ತೆ ಅರ್ಜಿನೈನ್ ಪೆಪ್ಟೈಡ್ಗಳು ಮತ್ತು ಹೆಚ್ಚಿನವು ಸೇರಿ ಈ ಒಂದು ಪೋಲುಸ್ಟಾಪ್ ನ ಕ್ರಿಯೇಟ್ ಆಗಿದೆ. ಈ ಪೋಲುಸ್ಟಾಪ್ ಏನ್ ಕ್ರಿಯೇಟ್ ಆಗಿರುತ್ತೆ, ಇಷ್ಟೆಲ್ಲ ಅಂಶಗಳಿಂದ ಪೋಲುಸ್ಟಾಪ್ ಅನ್ನುವಂತ ಒಂದು ಅಂಶನ ಏನ್ ನಮ್ದು ಪೇಟೆಂಟ್ ಅನ್ನ ನಮ್ಮ ಕಂಪನಿ ತಯಾರು ಮಾಡಿದೆ, ಇದು ನಮ್ಮ ಮುಖದ ಮೇಲೆ ಏನೆಲ್ಲ ಬೆನಿಫಿಟ್ ಕೊಡುತ್ತೆ ಅಂದ್ರೆ, ಈಗ ಎಕ್ಸಾಂಪಲ್ ನಮ್ಮ ಮುಖದ ಮೇಲೆ ಏನೆಲ್ಲ ಅನುಕೂಲ ಆಗುತ್ತೆ, ಪೋಲುಸ್ಟಾಪ್ ಯಾವ ತರ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ನಾನು ಅದಕ್ಕೆ ಹೇಳೋದು, ಝೂಮ್ ಬಂದಾಗ ಒಂದೊಂದ್ ನಿಮಿಷ. ಪೋಲುಸ್ಟಾಪ್ ಏನಿದೆ ಇದು ಒಂದು ಪೇಟೆಂಟ್ ಪಡೆದಂತ ಜೈವಿಕ ತಂತ್ರಜ್ಞಾನದ ಪ್ಯಾಲಿಸ್ಯಾಕರೈಡ್ ಆಗಿದ್ದು, ಇದು ಚರ್ಮದ ಮೇಲೆ ಮತ್ತೆ ನಮ್ಮ ಕೂದಲು ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಅದ್ರ ಜೊತೆಗೆ ಇದು ನಮ್ಮ ಮಾಲಿನ್ಯದಿಂದ ಸ್ಕಿನ್ ಅನ್ನ ರಕ್ಷಣೆ ಮಾಡೋದು ಮತ್ತು ಯುವಿ ಮತ್ತು ದೇಶೀಯ ಮಾಲಿನ್ಯದಿಂದ ಉಂಟಾಗುವಂತ ಅಕಾಲಿಕ ವಯಸ್ಸಾದ ಚರ್ಮದ ಅಸ್ವಸ್ಥತೆಯನ್ನ ತಡೆಗಟ್ಟಲಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಈ ಪೋಲುಸ್ಟಾಪ್ ಯಾವ್ಯಾವ್ದ್ರಿಂದ ನಮ್ಮ ಸ್ಕಿನ್ ಅನ್ನ ರಕ್ಷಣೆ ಮಾಡುತ್ತೆ, ಇದೊಂದು ಪೇಟೆಂಟ್ ಪಡೆದಿದ್ದಾರೆ. ಇದು ಬೇರೆ ಯಾವುದೇ ನೀವು ಫೇಸ್ ವಾಶ್ ಗಳಲ್ಲೂ ಕೂಡ ಪೋಲುಸ್ಟಾಪ್ ನ ನೋಡಕ್ ಆಗಲ್ಲ. ಪೋಲುಸ್ಟಾಪ್ ಒಂದು ಪದಾರ್ಥದಿಂದ ತಯಾರಾದಂತ ಇಂಗ್ರೀಡಿಯೆಂಟ್ ಅಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಏನೇನ್ ಇಂಗ್ರೀಡಿಯೆಂಟ್ ನ ಇದಕ್ಕೆ ಲೋಡ್ ಮಾಡಿರ್ತಾರೆ ಅಂತಾನು ನಿಮ್ಗೆ ಹೇಳಿದೀನಿ. ಯಾಕಂದ್ರೆ ಲೈಸಿನ್ ಅಂತ ಅಮೈನೋ ಆಸಿಡ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಪೋಲುಸ್ಟಾಪ್ ನಲ್ಲಿ ಏನೇನಿದೆ, ಸೆನ್ಸೋರಿಯಲ್ ಗಳಿರುತ್ತೆ, ಮಾಯಿಶ್ಚರೈಸರ್ ಗಳನ್ನ ಲೋಡ್ ಮಾಡಿದ್ದಾರೆ, ಪ್ಯಾಲಿಸ್ಯಾಕರೈಡ್ ಗಳನ್ನ ಲೋಡ್ ಮಾಡಿದ್ದಾರೆ, ಫ್ರೀ ಬಯೋಟೆಕ್ ನ ಲೋಡ್ ಮಾಡಿದ್ದಾರೆ, ಮತ್ತೆ ಅರ್ಜನೈನ್ ನ ಲೋಡ್ ಮಾಡಿ ಇಷ್ಟೆಲ್ಲ ಅಂಶಗಳಿಂದ ಪೋಲುಸ್ಟಾಪ್ ಅನ್ನುವಂತ ಒಂದು ಪೇಟೆಂಟ್ ಅನ್ನ ತಯಾರು ಮಾಡಿದೆ ಕಂಪನಿ. ಸೊ ಅದ್ರ ಜೊತೆಗೆ ಪೋಲುಸ್ಟಾಪ್ ತಂತ್ರಜ್ಞಾನ ಬಯೋಟೆಕ್ನಾಲಜಿ ಆಗಿರೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಅದು ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್ ವಾಯುಮಂಡಲದ ಮಾಲಿನ್ಯಗಳಿಂದ ಅಂದ್ರೆ ಗಾಳಿಯಿಂದ ಬರುವಂತ ಫಂಗಸ್ ಗಳಾಗ್ಬೋದು, ವೈರಸ್ ಗಳಾಗ್ಬೋದು, ನಿಮ್ಮ ಮುಖದ ಮೇಲೆ ಯಾವುದೇ ತರನಾದಂತ ಕೆಲಸವನ್ನ ಮಾಡ್ಲಿಕ್ಕೆ ಅಂದ್ರೆ ತೊಂದರೆ ಕೊಡದೆ ಇರೋ ಹತ್ರ ನೋಡ್ಕೊಳ್ಳುವಂತ ಕೆಲಸವನ್ನ ಪೋಲುಸ್ಟಾಪ್ ಮಾಡುತ್ತೆ. ಇಂಗಾಲದ ಕಣಗಳು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗಳಿರ್ಬೋದು, ಭಾರದ ಲೋಹಗಳಿರ್ಬೋದು, ನಮ್ಮ ಮುಖದ ಮೇಲೆ ಕುತ್ಕೊಂಡಿರುವಂತ ಭಾರದ ಲೋಹದ ಕಣಗಳು, ಮತ್ತೆ ಎ ವಿಕಿರಣಗಳು ವಿರುದ್ಧ ನಿಮ್ಮ ಮುಖವನ್ನ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ನಮ್ಮ ಸ್ಕಿನ್ ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಉರಿಯೂತದಿಂದ ಮುಖವನ್ನ ರಕ್ಷಣೆ ಮಾಡುತ್ತೆ. ಅದ್ರ ಜೊತೆಗೆ ಮೈಟೋಕಾಂಡ್ರಿಯಾದ ವಿಷತ್ವವನ್ನ ಹೋಗ್ಲಾಡ್ಸುತ್ತೆ. ಮೈಟೋಕಾಂಡ್ರಿಯಾ ಏನಿದೆ ಇದು ಹಲವಾರು ರೀತಿಯ ಡ್ಯಾಮೇಜಸ್ ಗಳನ್ನ ಸ್ಕಿನ್ ಮೇಲೆ ಮಾಡ್ತಾ ಇರುತ್ತೆ. ಅದನ್ನ ತೊಡೆದಾಕುವಂತ ಕೆಲಸವನ್ನ ಮಾಡುತ್ತೆ. ಪೋಲುಸ್ಟಾಪ್ ನ ಮೇಜರ್ ಕೆಲಸ ಏನಪ್ಪಾ ಅಂದ್ರೆ ಸೂರ್ಯನ ಹಾನಿಯಿಂದ ಮುಖವನ್ನ ರಕ್ಷಿಸುವಂತದ್ದು ಮತ್ತು ಚರ್ಮ ಕೋಶಗಳನ್ನ ಇಂಪ್ರೂವ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಕಪ್ಪು ಕಲೆಗಳನ್ನ ತಡೆ ಹಿಡಿಯುತ್ತೆ. ಕಪ್ಪು ಕಲೆಗಳು ಮತ್ತು ಅಸಮ ಚರ್ಮದ ಟೋನ್ ಅನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸೊ ಕಾರ್ಬನ್ ಕಣಗಳು ಮತ್ತು ಲೋಹದ ಕಣಗಳಿಂದ ನಮ್ಮ ಮುಖವನ್ನ ರಕ್ಷಣೆ ಮಾಡುತ್ತೆ.
ಅದ್ರ ಜೊತೆಗೆ ಪೋಲಿಸ್ಟಾಪ್ ಬ್ಯಾಕ್ಟೀರಿಯಾಗಳು ನಿರ್ಮಾಣವಾಗುವುದನ್ನ ತಡೆಗಟ್ಟುತ್ತೆ. ಪ್ರತಿದಿನ ನಿಮ್ಮ ಮುಖ ಅಂದ್ರೆ ಎಪೋಲಿಯೇಟ್ ಆಗಿ ನಿಮ್ಮ ಮುಖ ಮಾಯಿಶ್ಚರೈಸ್ ಇಂದ ಕಂಗೊಳಿಸೋ ತರ ನೋಡ್ಕೊಳ್ಳುವಂತ ಕೆಲಸವನ್ನ ಪೋಲಿಸ್ಟಾಪ್ ಮಾಡುತ್ತೆ. ನೋಡುವಲ್ಲ ಸ್ನೇಹಿತರೆ, ಏನೇನ್ ಇಂಗ್ರೀಡಿಯೆಂಟ್, ವ್ಯಾಲ್ಯೂಯಬಲ್ ಇಂಗ್ರೀಡಿಯೆಂಟ್ ಒಂದು ಪೋಲಿಸ್ಟಾಪ್ ಅಲ್ಲಿ ಎಷ್ಟೆಲ್ಲಾ ಪದಾರ್ಥಗಳ ಜೋಡಣೆ ಇದೆ, ಅದು ಯಾವ ತರ ಬಯೋಟೆಕ್ನಾಲಜಿನಲ್ಲಿ ಮಾಡಿದಾರೆ ಅಂತ ತಿಳ್ಕೊತಾ ಇದೀರಾ ಅಂದ್ರೆ ನೀವೇ ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಇದನ್ನ ಹೇಗ್ ಬಳಸ್ಬೇಕಂದ್ರೆ ಲೈಟ್ ಆಗಿ ಒಂದು ಬಿಡಿಗಾಸಷ್ಟು ನಿಮ್ಮ ಸ್ಕಿನ್ ಮೇಲೆ ಅಂದ್ರೆ ನಿಮ್ಮ ಅಂಗೈನಲ್ಲಿ ಹಾಕೊಂಡು ನಿಮ್ಮ ಮುಖವನ್ನ ಒದ್ದೆ ಮಾಡ್ಕೊಂಡು 30 ಸೆಕೆಂಡ್ಗಳ ಕಾಲ ವೃತ್ತಾಕಾರದ ಚಲನೆಯಲ್ಲಿ ನಿಧಾನವಾಗಿ ಈ ಒಂದು ನೊರೆನಲ್ಲಿ ನಿಮ್ಮ ಮುಖವನ್ನ ಮಸಾಜ್ ಮಾಡಿ ಆನಂತರ ಮುಖವನ್ನ ಒಣಗಿಸಿ ಆನಂತರ ಮುಖವನ್ನ ತೊಳೆದಾಗ ನಿಮ್ಮ ಮುಖ ಶುದ್ಧವಾಗತ್ತೆ, ನಿಮ್ಮ ಮುಖ ಹೈಡ್ರೇಟ್ ಆಗತ್ತೆ, ನಿಮ್ಮ ಮುಖದಲ್ಲಿರುವಂತ ಕಪ್ಪು ಕಲೆಗಳಿರ್ಬೋದು ಅಥವಾ ಡೆಡ್ ಸೆಲ್ಸ್ ಇರ್ಬೋದು ಎಲ್ಲರನ್ನು ರಿಮೂವ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇಷ್ಟೊತ್ತು ಈ ಒಂದು 30 ಮಿನಿಟ್ಸ್ ಅಂದ್ರೆ ಗಾರ್ನಿಯರ್, ಲಾರೆಲ್, ಐಟಿಸಿ, ಡ್ಯಾಜಲ್, ಮಾಮಾ ಅರ್ತ್ ಅಂತ ಅದನ್ನೆಲ್ಲ ಇವತ್ತೇ ಡಸ್ಟ್ಬಿನ್ ಹಾಕಿ. ಯಾಕಂದ್ರೆ ನಮ್ಮ ಸಹೋದರಿ ಜ್ಯೋತಿ ಕೆ.ಬಿ. ಮೇಡಮ್ ಅಂತ ಅವರು ಯಾವ್ದೋ ಒಂದು ಬಯೋಟಿಕ್ ಅನ್ನುವಂತ ಒಂದು ಕಂಪ್ನಿದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ರು. ನಾನು ಲಂಕೇಶ್ ಸರ್ ಅವ್ರಿಗೆ ಹೋಗಿ ಡೆಮೋ ಕೊಟ್ಟಂತ ವೇಳೆನಲ್ಲಿ ಸುಮಾರು 10,000 ರೂಪಾಯಿ ಪ್ರಾಡಕ್ಟ್ ನ ಅವತ್ತೇ ಡಸ್ಟ್ಬಿನ್ ಹಾಕಿ ನಮ್ ಪ್ರಾಡಕ್ಟ್ ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದವರು. ಸೊ 10,000 ರೂಪಾಯಿ ಪ್ರಾಡಕ್ಟ್ ಎಲ್ಲ ನಿಮ್ ಹತ್ರ ಇರಲ್ಲ ಅನ್ಕೋತೀನಿ. ನಿಮ್ ಹತ್ರ ಇರುವಂತ ಏನ್ ಪ್ರಾಡಕ್ಟ್ಸ್ ಇದೆ ಇವತ್ತೇನು ಕೆಮಿಕಲ್ ಫೇಸ್ ವಾಶ್ ಗಳು ಇದು ಇದು ಖಾಲಿ ಆಗ್ಬಿಡ್ಲಿ ಸರ್. ತುಂಬಾ ಜನ ನಾನು ಮಾರ್ಕೆಟ್ ಅಲ್ಲಿ ಹೋದಾಗ ನೋಡ್ತಾ ಇರ್ತೀನಿ, ಈಗ ಸೋಪ್ ತಗೋಬಿಟ್ಟಿದೀವಿ ಅದು ಖಾಲಿ ಆದ್ಮೇಲೆ ಯೂಸ್ ಮಾಡೋಣ, ಅದರಿಂದ ಆಗುವಂತ ಡಿಸ್ಅಡ್ವಾಂಟೇಜ್ ಏನು, ಅದರಿಂದ ಆಗುವಂತ ಪ್ರಾಬ್ಲಮ್ಸ್ ಏನು ಅಂತ ತಿಳ್ಕೊಳ್ಳಲ್ಲ. ಸೊ ಹಾಗಾಗಿ ನೀವು ದುಡ್ಡಿಗೆ ಬೆಲೆ ಕೊಡಕ್ ಹೋಗ್ಬೇಡಿ. ಆ ದುಡ್ಡಿಗಿಂತ ಇಂಪಾರ್ಟೆಂಟ್ ಆರೋಗ್ಯಕ್ಕೆ ನೀವು ಹೆಚ್ಚು ಒತ್ತು ಕೊಡಿ, ಆರೋಗ್ಯಕ್ಕೆ ಬೆಲೆ ಕೊಡಿ. ಸೊ ಏನೆಲ್ಲ ಈ ಇಂಗ್ರೀಡಿಯೆಂಟ್ ಇದೆ ಅನ್ನೋದನ್ನ ನೀವು ತಿಳ್ಕೊಂಡಿದೀರಾ. ತುಂಬಾ ಜನ 7 ಕಾಲು ಅಂದ್ರೆ